9/4 ಶುಕ್ರವಾರ ಏಪ್ರಿಲ್ ನಾವು ಸಾಮ್ರಾಟ್ ಮಾಂಧಾತ ಚಿತ್ರವನ್ನು ಉಲ್ಲಾಸ್ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದ್ವಿ. ಅದಕ್ಕೂ ಮುಂಚೆ ನಾವು ಸುಮಾರು ಒಂದು 10-20 ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಬೇಕು ಮತ್ತು ಒಂದಷ್ಟು ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡಬೇಕು ಅಂತ ಪ್ಲಾನಲ್ಲಿತ್ತು. ಆದರೆ ಏನಪ್ಪ ಅಂತಂದರೆ ಎಲ್ಲ ಥಿಯೇಟ್ರ್ನವರು ಬಾಡಿಗೆ ಕೊಡಬೇಕು ಅನ್ನೋ ಒಂದು ಕಂಡೀಷನ್ ನಾರ್ಮಲ್ ಎಲ್ಲ ನಿರ್ಮಾಪಕರಿಗೂ ಆಗುವಂಥ ಅನುಭವನೇ ಇದು. ನಮಗೂ ಆಗದಲ್ಲೇನು ಅತಿಶಯ ಏನಿಲ್ಲ. ಬಾಡಿಗೆ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ. ಆಮೇಲೆ ಭಕ್ತಿ ಪ್ರಧಾನ ಚಿತ್ರಗಳನ್ನು ಅವರು ರಿಲೀಸ್ ಮಾಡಿದ್ರೆ ಕಲೆಕ್ಷನ್ನೇ ಆಗೋದಿಲ್ಲ, ಬೇಡ ಅಂತ ಹೇಳುವಂಥ ಒಂದು ಸನ್ನಿವೇಶನ ಕೂಡ ನಾವು ಎದುರಿಸ್ಬೇಕಾಯಿತು. ಆ ಟೈಮಲ್ಲಿ ನಮಗೆ ಕೈ ಹಿಡಿದ್ರು ಅಂತಂದರೆ ರಾಧಾಕೃಷ್ಣ ಸರ್. ಅವ್ರ ಹತ್ರ ನಾವು ಮಾತಾಡಿ ಈಗ ಏನಾದರೂ ಶನಿಮಾತ್ಮನ ಸಿನಿಮಾನ ಅವ್ರು ರಿಲೀಸ್ ಮಾಡಲೇಬೇಕು ಅನ್ನೋದು ಉದ್ದೇಶ. ಆಸೆಗಳೆಲ್ಲರೂ ನಿರ್ಮಾಪಕರು ದೊಡ್ಡ ದೊಡ್ಡ ಆಸೆನೇ ಇಟ್ಕೊಂಡಿರ್ತಾರೆ, ಸಿನಿಮಾ ಮಾಡೋದಕ್ಕಿಂತ ಇಂಪಾರ್ಟೆಂಟಾಗಿ ಸಿನಿಮಾ ಹೆಚ್ಚಿನ ಥಿಯೇಟ್ರ್ಗಳಲ್ಲಿ ಬರಬೇಕು ಅಂತ. ಆದರೆ ಎಷ್ಟರ ಮಟ್ಟಿಗೆ ಅಂಥವ್ರಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್. ಅಂಥ ಟೈಮಲ್ಲಿ ರಾಧಾಕೃಷ್ಣ ಸರ್ ಅವರು ಬಂದ್ಬಿಟ್ಟು ಉಲ್ಲಾಸಲ್ಲಿ ಮಾತಾಡಿ ಉಲ್ಲಾಸದಿಂದ ನಮ್ಮ ಸಿನಿಮಾ ರಿಲೀಸ್ ಮಾಡಿದ್ರು. ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ, ಆದರೆ ಸಂಪೂರ್ಣವಾಗಿ ಪ್ರೇಕ್ಷಕರು ಬರ್ತಾ ಇಲ್ಲ. ಅಂದರೆ ಭಕ್ತಿ ಅದ್ರ ಮೇಲೆ ದೇವ್ರ ಮೇಲೆ ಭಕ್ತಿ ಇರೋರು, ಶನಿಮಾತ್ಮನ ಬಗ್ಗೆ ಗೊತ್ತಿರೋಂಥವ್ರು, ನಾಟಕಗಳು ನೋಡಿದಂಥವ್ರು, ಸುಮಾರು ಜನಕ್ಕೆ ಮಾಂಧಾತನ ಕತೆ ಗೊತ್ತಿರೋಂಥವ್ರು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಬಟ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಆ್ಯಕ್ಚುಲಿ ಹಾಕಿರೋ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾವು ಮೊದಲೇ ಆರಂಭ ಮಾಡೋವಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ, ಸಿನಿಮಾ ಹೆಚ್ಚಿನ ಜನಕ್ಕೆ ಮುಟ್ಟಬೇಕು, ಶನಿದೇವರ ಒಂದು ಮಹಿಮೆ ಏನಿದೆ, ಆ ಲೀಲೆ ಏನಿದೆ ಎಲ್ಲರಿಗೂ ಮುಟ್ಟಬೇಕು ಅನ್ನೋದೇ ಒಂದು ಉದ್ದೇಶ ಆಗಿತ್ತು. ಆದ್ದರಿಂದ ಸ್ವಲ್ಪ ಸ್ಲೋ, ನಿಧಾನ. ಶನಿದೇವರು ಅಂದರೆ ಮಂದಗತಿಯಲ್ಲಿ ಒಂದು ಮಂದಗತಿಯಲ್ಲಿ ನಡೆಯುವಂಥವ್ರಲ್ವ, ಅದಕ್ಕೆ ಆ ರೀತಿ ಅಂದ್ಕೊಂಡು ನಾವು ಸ್ವಲ್ಪ ಇವರು ರಾಧಾಕೃಷ್ಣ ಜೊತೆ ಕೈ ಜೋಡಿಸಿ ಈಗ ಹೋಗ್ತಾ ಇದೆ. ಆಮೇಲೆ ಏನಪ್ಪ ಅಂತಂದರೆ ಇವಾಗ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇನ್ನು ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ ಪ್ಲಾನಲ್ಲೂ ಇದ್ದೀವಿ. ಈಗ ನಿನ್ನೆಗೆ 25 ದಿನನ ಸಂಪೂರ್ಣಗೊಳಿಸಿ ಇನ್ನು ಮುನ್ನುಗ್ತಾ ಇದೆ. ಸೊ ಸಿನಿಮಾದಲ್ಲಿ ಜನ ಬರ್ತಾ ಇದ್ದಾರೆ. ಸೊ ಥಿಯೇಟ್ರ್ ಅವ್ರು ಬಂದ್ಬಿಟ್ಟು ಸಿನಿಮಾ ಎತ್ತು ಅಂತ ನಮಗೇನು ಇದುವರೆಗೆ ಹೇಳೇ ಇಲ್ಲ. ಸೊ ಅದು ಒಂದು ತುಂಬ ಖುಷಿಯಾದಂಥ ವಿಷಯ. ಸೊ ಈಗ ಲೈಟಾಗಿ ಈಗ ಒಂದೊಂದೇ ಏರಿಯಾಗಳಲ್ಲಿ ಈಗ ಒಂದೊಂದೇ ಥಿಯೇಟ್ರಲ್ಲಿ ಓಪನ್ ಮಾತಾಡ್ತಾ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಸಂತೋಷದ ವಿಷಯ. ಮತ್ತು ನ್ಯೂ ಜೆರ್ಸಿ ಅಂದರೆ US ಅಲ್ಲಿ ಒಬ್ಬರು ಗೊತ್ತಿರೋರು ಕನ್ನಡ ಸಂಘದ ಒಕ್ಕೂಟದಿಂದ ಮಾತಾಡ್ತಾ ಇದ್ದೀವಿ. ಡಾಕ್ಯುಮೆಂಟೇಷನ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ US ಅಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಮೋಸ್ಟ್ ರಿಲೀಸ್ ಹಾಗೇ ಆಗುತ್ತೆ. ಎಲ್ಲ ಒಂದು ಫೈನಲ್ ಹಂತ ಸ್ಟೇಜಲ್ಲಿದೆ. ಇದು ಒಂದು ಸಂತಸದ ವಿಷಯ. ಏನಪ್ಪ ಅಂತಂದರೆ ಶನಿದೇವರ ಒಂದು ಅನುಗ್ರಹದಿಂದ ಈ ಸಿನಿಮಾ ಇಲ್ಲಿಯವರು ನಿಂತಿರೋದನ್ನೋದು ಒಂದು ದೊಡ್ಡ ಸಂತೋಷದ ವಿಷಯ ನಮ್ಮ ಟೀಮ್ಗೆಲ್ಲರಿಗೂ. ಅದಕ್ಕೆ ಮಾಧ್ಯಮದವರು ಮತ್ತು ಪ್ರೇಕ್ಷಕರು ಅವ್ರಿಗೆ ನಾನು ಯಾರು ಬಂದು ನೋಡ್ತಾ ಇದ್ದಾರೋ ಅವ್ರಿಗೆ ನಾನು ತುಂಬ ಕೃತಜ್ಞನಾಗಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗ ನಾವು ಲಾಸ್ಟ್ ವೀಕ್ ಅಂದ್ಕೊಂಡ್ವಿ ಈ ಥರ ಏನಂದರೆ 20 ದಿವಸ ಆದಮೇಲೆ ಉಲ್ಲಾಸ್ ಥಿಯೇಟ್ರಲ್ಲಿ 50 ವರ್ಷ ದಾಟಿದವರು ಯಾರಿದಾರೋ ಅವ್ರಿಗೆ ಬರೀ 60 ರೂಪಾಯಿ ಒಂದು ಟಿಕೆಟ್ನ ಒಂದು ಬೆಲೆ ಕೊಟ್ಟು ಬಂದು ಸಿನಿಮಾ ನೋಡ್ಬೋದು ಅನ್ನೋದು. ಯಾಕಂದರೆ ಇದರ ಉದ್ದೇಶ ಏನು, ಸಿನಿಮಾ ಜನ ಬಂದು ನೋಡಿ ಶನಿಮಾತ್ಮನ ಒಂದು ಅನುಗ್ರಹನ ಪಡೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ನಿರ್ಧಾರ ನಾವು ತಗೊಂಡಿದ್ದೀವಿ. ಅದಕ್ಕೆ ಸಪೋರ್ಟ್ ಕೂಡ ಥಿಯೇಟರ್ ಇವರು ಡಿಸ್ಟ್ರಿಬ್ಯೂಷನ್ ರಾಧಾಕೃಷ್ಣ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಇದು ಮುಖ್ಯವಾಗಿ ತಿಳಿಸ್ಬೇಕಾದಂಥ ವಿಷಯ. ನಮ್ಮ ಚಿತ್ರ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಭಗವಂತ ನಿಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಚೆನ್ನಾಗಿರಲಿ ನಿಮ್ಮನ್ನು. ಯಾಕೆಂದರೆ ನಿಮ್ಮಿಂದಾನೇ ಸಿನಿಮಾ ಇಂಡಸ್ಟ್ರಿ ನಡೆಯೋದು. ಏನು ಸಿನಿಮಾ ಹೆಂಗೆ ಪ್ರೆಸ್ ಮೀಟ್ ಅಂತೀವೋ, ನಾವು ನಿಮ್ಮನ್ನು ಮೀಟ್ ಮಾಡಿದ್ರೆ ನೀವು ಪಬ್ಲಿಕ್ ಮೀಟ್ ಮಾಡಿಸ್ತೀರ, ಪಬ್ಲಿಕ್ಕು ಥಿಯೇಟ್ರಿಗೆ ಮೀಟ್ ಆಗ್ತಾರೆ, ನಮ್ಗೆ ದುಡ್ಡು ಬರುತ್ತೆ. ದಯವಿಟ್ಟು ನಿಮ್ಮ ಸಹಕಾರ ತುಂಬ ಮುಖ್ಯ. ನಿಮ್ಗೆ ಮತ್ತೊಮ್ಮೆ ನಮಸ್ಕಾರಗಳು. ನೀವು ಕೇಳಿದ್ರೆ ನಮ್ಮ ಪ್ರಶ್ನೆ. ನಾವೀಗ ಆಲ್ರೆಡಿ ಒಂದು ಥಿಯೇಟ್ರ್ ಹಾಕಿದ್ದೀವಿ, ಕೊಪ್ಪಳ ಅಂತ. ಕೊಪ್ಪಳದಲ್ಲಿ ಶಿವ ಥಿಯೇಟ್ರಲ್ಲಿ ಹಾಕಿದ್ದೀವಿ. ಅಲ್ಲಿ ಒಂದೇ ಶೋ ಹಾಕಿರೋದು ನಾವು. ಅಲ್ಲಿ ಬೇರೆ ಪಿಕ್ಚರ್ ಕೂಡ 3 ಶೋ ನಡೀತಾ ಇದೆ. ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಈಗ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದೆ, ಸಿನಿಮಾನ ಇಷ್ಟು ಅರ್ಜೆಂಟಾಗಿ ನೀವು ಯಾಕೆ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಪಟ್ರಿ ಅಂತ ಕೇಳಿದೆ. ಇಲ್ಲ ಸರ್, ಅದು ಮಾತು ಕೊಟ್ಟಿದ್ದೀವಿ ಮಾಡಬೇಕು ಅಂದರು. ಇವಾಗ ಎಲೆಕ್ಷನ್ ಸಮಯ ಇರೋದ್ರಿಂದ ಪಬ್ಲಿಕ್ ಎಲ್ಲೂ ಬರ್ತಾಯಿಲ್ಲ ಸರ್ ಥಿಯೇಟ್ರಿಗೆ. ನಮ್ಮದೆಲ್ಲ ಯಾವ ಪಿಕ್ಚರ್ಗೂ ಜನ ಬರ್ತಾಯಿಲ್ಲ. ನಿಮಗೆ ಗೊತ್ತಿರಬೇಕು, ಥಿಯೇಟರ್ಸ್ ಎಷ್ಟೋ ಕಡೆ ವಾಂಟ್ ಆಫ್ ಆಡಿಯನ್ಸ್ ಆಗಿಬಿಟ್ಟಿದ್ದಾರೆ. ಈ ಸಮಯದಲ್ಲಿ ನಮ್ಮ ಚಿತ್ರಗಳನ್ನ ಪ್ರದರ್ಶನ ಮಾಡೋಕ್ಕೆ ಎಕ್ಸಿಬಿಟ್ರು ಹೆದರ್ತಾರೆ, ಮೇಂಟೆನೆನ್ಸ್ ಬರೋಲ್ಲ ಸರ್, ಬೇಡ ಅಂತಾರೆ. ಅದಕ್ಕೆ ನಾನು ಹೇಳಿದೆ, ಇನ್ನು ಮುಂದಕ್ಕೆ
ನಾಳೆ ಶುಕ್ರವಾರದಿಂದ ಆಚೆಗೆ ಕರ್ನಾಟಕದ ಎಷ್ಟು ಥಿಯೇಟ್ರ್ಗಳಿದಾವೋ ನಮ್ಮದಿರೋದು ಕ್ಯೂಬ್ ಫಾರ್ಮೇಟಲ್ಲಿ ಇವಾಗ ಹಾಕಿರೋದು ಪಿಕ್ಚರ್ ರಿಲೀಸ್ ಮಾಡಿರೋದು. ಆ ಕ್ಯೂಬ್ ಫಾರ್ಮೇಟಲ್ಲಿ ಕ್ಯೂಬ್ ಎಲ್ಲೆಲ್ಲಿ ಪ್ರೊಜೆಕ್ಟರ್ಸ್ ಇದೆಯೋ ಆ ಥಿಯೇಟ್ರಲ್ಲೆಲ್ಲ ಮ್ಯಾಕ್ಸಿಮಮ್ ರಿಲೀಸ್ ಮಾಡಿಕೊಡ್ತೀನಿ. ಪ್ರೊಡ್ಯೂಸರ್ಗೆ ಆದಷ್ಟು ನನ್ನ ಕೈಯಿಂದ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ. ನಾಗೇಂದ್ರ ನೀವು ಭಾಳ ವರ್ಷದಿಂದ ನೋಡ್ತಾ ಇದ್ದೀರಾ, ನಾನು ನಮ್ಮ ಎಸ್ ನಾರಾಯಣ ಅವ್ರದ್ದು ಸಿನಿಮಾಗಳು ಬೇರೆ ಪ್ರೊಡ್ಯೂಸರ್ದೆಲ್ಲ ಮಾಡಿದ್ದೀನಿ. ನಾನು ಆದಷ್ಟು ಪ್ರೊಡ್ಯೂಸರ್ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಭಾವ. ಯಾಕಂದರೆ ಅವ್ರು ಎಲ್ಲಿಂದ ದುಡ್ಡು ತಂದು ಹಾಕಿರ್ತಾರೋ ಏನೋ ಗೊತ್ತಿಲ್ಲ, ಅವ್ರು ಫೀಲ್ ಮಾಡಿ ಅವ್ರು ಹೆಲ್ಪ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ನನ್ನ ಕೈಯಲ್ಲಿ ಆದಷ್ಟು ಸಹಕಾರ ನಾನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಿತ್ರಮಂದಿರಗಳು ಹಾಕ್ತೀವಿ. 100ನೇ ದಿನ ಕೂಡ ಓಡಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಅವ್ರಿಗೇನು ಹೇಳಿಲ್ಲ ನಾನು. ವಾರ ಕಂಟಿನ್ಯೂ ಆಗುತ್ತೆ. ಬಟ್ ಮುಖ್ಯವಾದ ವಿಷಯ ಏನು ಹೇಳೋದು ಅಂದರೆ, ಈ ಪಿಕ್ಚರು ನಮ್ಮ ಉಲ್ಲಾಸ್ ಥಿಯೇಟ್ರಲ್ಲಿ ಇದುವರೆಗೂ 25 ದಿನ ಒಂದು ಶೋನು ಬ್ರೇಕ್ ಆಗಿಲ್ಲ. ಎಲ್ಲ ಶೋ ನಡೆದಿದೆ, ವಾಂಟ್ ಆಫ್ ಆಡಿಯನ್ಸ್ ಆಗಿಲ್ಲ. ಅದು ನಮಗೊಂದು ಹೆಮ್ಮೆ ಕೊಡ್ತದೆ. ಈ ಸಿನಿಮಾ ಮತ್ತೆ ಎಲ್ಲ ವಿಲೇಜಸ್ ಕಡೆನೂ ಹೋಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಇವಾಗ ನೆಕ್ಸ್ಟ್ ವೀಕ್ ಒಂದು ಸೆಂಟ್ರಲ್ ರಿಲೀಸ್ ಮಾಡಬೇಕಾದ್ರೆ ಅಲ್ಲೋಗಿ ಸ್ವಲ್ಪ ಲೋಕಲ್ ಪಬ್ಲಿಸಿಟಿ ಮಾಡಬೇಕು, ಪಬ್ಲಿಕ್ಕಿಗೆ ಕನ್ವಿನ್ಸ್ ಮಾಡಬೇಕು. ಅದೇ ರೀತಿ ಇವ್ರಿಗೆ ಹೇಳಿದ್ರು 50% ರೇಟ್ ಆಫ್ ಅಡ್ಮಿಷನ್ನಲ್ಲಿ ಸೀನಿಯರ್ಸ್ಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಬರ್ತಾರೆ ಅಂತ. ಅದನ್ನು ಕೂಡ ಚಿತ್ರಮಂದಿರದ ಮಾಲೀಕರ ಹತ್ರ ಮಾತಾಡಿ ಆ ಸಪೋರ್ಟ್ ಕೂಡ ನಾನು ಮಾಡಿಕೊಡ್ತೀನಿ. ನಮ್ಮ ಹೇಮಂತ್ ಅವ್ರಿಗೆ ಒಳ್ಳೆಯದಾಗಲಿ, ಚಿತ್ರತಂಡದಲ್ಲಿ ಇರುವಂಥ ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಅವ್ರಿಗೆ ಕಾಪಾಡಲಿ ಅಂತ ನನ್ನ. ಹೇಮಂತ್ ಪ್ರೊಡಕ್ಷನ್ಸಿಂದ ಸಾಮ್ರಾಟ್ ಮಾಂದಾತ ಎಂಬ ಚಲನಚಿತ್ರ ಮೂಡಿ ಬಂದಿದೆ. ತುಂಬ ಅದ್ಭುತವಾಗಿದೆ. ನಮ್ಮೆಲ್ಲರಿಗೂ ತುಂಬ ಸಂತೋಷವೂ ಸಹ ಆಗಿದೆ. ಇದರಲ್ಲಿ ನನ್ನದು ಒಂದು ಪಾತ್ರ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೂ ಈ ಚಿತ್ರ 25ನೇ ದಿನವನ್ನು ಪೂರೈಸಿ ಮುಂದೆ ದಾಪುಗಾಲನ್ನು ಇಡ್ತಾ ಇದೆ. ಇದು ಮುಂದೆ 50ನೇ ದಿನ 100ನೇ ದಿನವೂ ಆಚರಿಸಲಿ ಅಂತ ನಮ್ಮೆಲ್ಲರ ಆಶಯ. ಹಾಗೂ ಈ ಚಿತ್ರವನ್ನು ಕುಟುಂಬ ಸಮೇತ ಬಂದು ನೋಡಿ ಆನಂದಪಟ್ಟು ಆರೈಸಿ ಹೋಗ್ತಿದ್ದಾರೆ. ಅದೊಂದು ಇನ್ನೊಂದು ಮತ್ತೊಮ್ಮೆ ನಮಗೆ ಸಂತೋಷದ ವಿಷಯ. ಇದು ಇನ್ನೂ 50 ದಿನವನ್ನು ಪೂರೈಸುತ್ತೆ ಅನ್ನೋದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆ ಶನೇಶ್ವರನ ದಯೆಯಿಂದ 50 ದಿನವನ್ನು ಪೂರೈಸುತ್ತೆ. ಹಾಗೂ ಇದರಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ತುಂಬ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಆ ಶನೇಶ್ವರನ ದಯೆಯಿಂದ ಇನ್ನು 50 ಶತದಿನೋತ್ಸವವನ್ನು ಆಚರಿಸಲಿ ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಓಂ ಶನೇಶ್ವರ. ನನ್ನ ಹೆಸರು ನರಸಿಂಹಮೂರ್ತಿ. ನಾನು ಈ ಒಂದು ಸಿನಿಮಾದಲ್ಲಿ ಸಾಮ್ರಾಟ್ ಮಾಂದಾತ ಸಿನಿಮಾದಲ್ಲಿ ಶೋಭರಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೇನೆ. ತುಂಬ ಖುಷಿ ತಂದುಕೊಟ್ಟಿದೆ ಈ ಪಾತ್ರ ನನಗೆ. ಯಾಕೆಂದರೆ ನಮ್ಮ ಕುಟುಂಬಸ್ಥರು ಹಾಗೆ ಸ್ನೇಹಿತರು ಮತ್ತು ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಕೂಡ ಬಂದು ಮತ್ತು ನಮ್ಮ ಸಹ ಕಲಾವಿದರು ಎಲ್ಲರೂ ಬಂದು ನಾಟಕ ಜೊತೆ ನಾವು ಏನು ಪಾತ್ರ ಮಾಡ್ತೀವಿ, ಪೌರಾಣಿಕ ನಾಟಕಗಳದ್ದು ಪಾತ್ರ ಮಾಡ್ತೀವಿ ಅನ್ನೋ ಸಹ ಕಲಾವಿದರು ಅವರೆಲ್ಲ ಬಂದು ನೋಡಿ ಒಂದು ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂತಾದ ಈ ಥರದ ಇನ್ನೂ ಸ್ಟೋರಿಗಳು ತುಂಬ ಬರಲಿ, ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ನೋಡಿದ್ದಾರೆ. ಇಲ್ಲಿವರೆಗೂ ನೋಡಿದವರೆಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಬೇರೆ ಬೇರೆ ಒಂದು ತಾಲೂಕು ವೈಸ್, ಡಿಸ್ಟಿಕ್ ವೈಸ್ ಕರ್ನಾಟಕದಾದ್ಯಂತ ತೆರೆ ಕಾಣಲಿ ಈ ಸಿನಿಮಾ, ಇದನ್ನು ಎಲ್ಲರೂ ನೋಡಿ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ನನ್ನ ಹೆಸರು ಸುಂದರ್ ಬಾಬು ಅಂತೇಳಿ. ನಾನು ಇದರಲ್ಲಿ ಸ್ವಾಮಿ ಪಾತ್ರ ಮಾಡಿದ್ದೀನಿ. ನಾನು ಮಾಡಿದ್ದು ಅಂತ ಹೇಳೋದು ತಪ್ಪಾಗತ್ತೆ. ಭಗವಂತ ಎಲ್ಲಿರ್ತಾನೋ ಅಲ್ಲಿ ನಾನು ಅನ್ನೋ ಪದ ಬಳಸಬಾರದು ಅಂತ ಹೇಳ್ತಾರೆ ಹಿರಿಯರು. ಅದಕ್ಕೋಸ್ಕರ ಆ ಭಗವಂತನ ಪ್ರೇರಣೆಯಿಂದ ನಾವು ಎಲ್ಲರೂ ಸೇರಿ ಆ ಒಂದು ಚಿತ್ರವನ್ನ ಮಾಡಿದ್ದೀವಿ. ಅದಕ್ಕೆ ಸಹಕಾರವಾಗಿ ಬೆನ್ನೆಲುಬಾಗಿದ್ದಂಥವರು ಡೈರೆಕ್ಟರ್ ಹೇಮಂತ್ ಕುಮಾರ್ ಅವರು ತನ್ನ ಪರಿಶ್ರಮವನ್ನು ಇಟ್ಟು ಮಾಡಿದ್ದಾರೆ. ಈಗ ಥಿಯೇಟರ್ನಲ್ಲಿ 25 ದಿನಗಳ ಕಾಲ ಚೆನ್ನಾಗಿ ಯಶಸ್ವಿಯಾಗಿ ಹೊರಡ್ತಾ ಇದೆ. ಇನ್ನು ಪ್ರೇಕ್ಷಕರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಇದು 50 ದಿವಸ ಓಡೋದ್ರಲ್ಲಿ ಏನೋ ಸಂದೇಹ ಇಲ್ಲ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೂ ಹೆಸರು ಮಾಡಬೇಕು ಅನ್ನೋದೇ ನಮ್ಮ ಒಂದು ಅಭಿಲಾಷೆ. ಆ ಪರಮಾತ್ಮನ ಒಂದು ಕಥಾಭಾಗ, ಕಲಾಕ್ಷೇಪ, ಆತನ ಒಂದು ಪರಾಕ್ರಮ, ಸಾಹಸ ಎಲ್ಲ ಜನಗಳಿಗೆ ಮುಟ್ಲಿ. ಇದು ಕಲಿಯುಗದಲ್ಲಿ ಆ ಕಲಿ ಮಹಾಪುರುಷನ ಒಂದು ಶಾಪ ವಿಮೋಚನೆ ಹೇಗಾಗತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಎಲ್ಲರೂ ಸದ್ಭಕ್ತರಾಗಲಿ ಅಂತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಚಿತ್ರಭಾಗಕ್ಕೆ ಪ್ರೇಕ್ಷಕರಿಂದ ಯಶಸ್ವಿಯಾದಂತಹ ಮನ್ನಣೆ ಸಿಕ್ಕಿದೆ. ಹಾಗೂ ಮಾಧ್ಯಮ ವರ್ಗದವರು ನಿಮ್ಮಲ್ಲಿ ನಾನು ಬೇಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರಲ್ಲಿ ತಲುಪಬೇಕು ಅಂತಂದ್ರೆ ಇದು ನಿಮ್ಮಿಂದ ಮಾತ್ರ ಸಾಧ್ಯ.
ನಾವು ಇಷ್ಟು ದೂರ ತಂದಿದ್ದೀವಿ, ಇನ್ನು ಮಿಕ್ಕಿದೆಲ್ಲ ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೀವಿ. ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ನಮಗೆ ಈ ಒಂದು ಚಿತ್ರವನ್ನ ಯಶಸ್ವಿ ಮಾಡಿಕೊಡಬೇಕು. ಆ ಪರಮಾತ್ಮ ಶನೇಶ್ವರ ಸ್ವಾಮಿ ನಿಮ್ಮೆಲ್ಲರನ್ನ ಕಾಪಾಡ್ತಾನೆ. ಆ ಶನೇಶ್ವರ ಸ್ವಾಮಿ ಕೃಪೆಗೆ ನೀವೆಲ್ಲರೂ ಪಾತ್ರ ಆಗ್ತೀರಿ ಅಂತ ನಂಬಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಮ್ಮ ಹೆಸರು ರಾಜು ಅಂತ. ನಾವು ಈ ಸಾಮ್ರಾಟ್ ಮಹಾಂದತ್ತದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ. ಇಷ್ಟು ದಿನ ಇಲ್ಲಿವರೆಗೂ 25 ದಿನ ಓಡಿರೋದು ನಮಗೆಲ್ಲ ಸಂತೋಷ ತಂದಿದೆ. ಹಾಗೆ ಇನ್ನು 50, 100 ಓಡಿ ನಮಗೆ ಇನ್ನೂ ಒಳ್ಳೆ ಸಪೋರ್ಟ್ ಆಗಲಿ ಅಂತ ಪತ್ರಿಕಾ ಮಾಧ್ಯಮದವ್ರಿಗೂ ನಿಮಗೂ ಕೈ ಜೋಡಿಸಿ ಬೇಡ್ಕೋತೀವಿ. ದಯವಿಟ್ಟು ಎಲ್ಲ ಕಲಾವಿದರು, ನಮ್ಮ ಪೌರಾಣಿಕ ಕಲಾವಿದರಾಗ್ಬೋದು, ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಿ ನಮಗೆ ಸಂತೋಷ ಕೊಟ್ಟರೆ ಇಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಡೈರೆಕ್ಟ್ರಿಗೂ ಇದರಿಂದ ಒಳ್ಳೆಯದಾಗುತ್ತೆ. ಅವರು ಮುಂದೆ ಒಳ್ಳೊಳ್ಳೆ ಫಿಲ್ಮ್ ತೆಗಿಯೋಕ್ಕೂ ಅವ್ರಿಗೆ ಸಪೋರ್ಟ್ ಆಗುತ್ತೆ. ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು, ಇದನ್ನು ಹೆಚ್ಚು ಪ್ರಚಾರಗೊಳಿಸಿ ಅಂತ ನಿಮ್ಮಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಜೈ ಹಿಂದ್.